ಲೇ ಪದ್ದಿ, ನನ್ನ ಮಾತು ಕೇಳು. ಆ ಕಮ್ಲಿ ಆಗ್ಲೇ ನಿನ್ನ ಮಗನಿಂದೆ ಸ್ಕೆಚ್ ಹಾಕೊಂಡು ಓಡಾಡ್ತಾವಳೆ. ಅವಳು ದೇವ್ರನೇ ಹೇಳ್ತೀನಿ, ಅವಳು ಸರಿ ಇಲ್ಲ. ದೊಡ್ಡ ದೊಡ್ಡ ಪೋರ್ಟ್ವೆಂಟಿ ಅವಳನ್ನ. ನಿನ್ನ ಮಗನಿಗೆ ಸರ್ನ ಮದುವೆ ಮಾಡ್ಬಿಡು. ಇಲ್ಲ ಅಂದರೆ ಆ ಮನಿ ಅಳಿ ನಿನ್ನ ಮಗನಿಂದೆ ಬರಬಾರ್ದು. ಹಂಗೆ ಮಾಡು. ನೀನೇನು ಮಾಡಲಿಲ್ಲ ಅಂತಂದರೆ ಹಿಂಗೆ ಎಲ್ರೂ ಇವ್ನು ನನ್ನ ಮಗನ ಮ್ಯಾಲೆ ನಂಬಿಕೆ ಐತೆ, ನನ್ನ ಸೊಸೆ ಮ್ಯಾಲೆ ನಂಬಿಕೆ ಐತೆ ಅಂತ ಕುಂತ್ಕೊಂಡ್ರೆ ಬೀದಿ ತಂದು ಬಿಡ್ತಾಳೆ. ಅವಳು ಸರಿ ಇಲ್ಲ ಕಮ್ಲಿ. ನಾನು ನೋಡಿದ್ದೀನಿ ಪೊಲೀಸ್ ಸ್ಟೇಷನಾಗೆ ಹೆಂಗೆಲ್ಲ ಈ ಡ್ರಾಮಾ ಮಾಡ್ಬಿಟ್ಟು ನಾಟಕ ಮಾಡೋದು ಗೊತ್ತೇನು? ನೀನು ಇನ್ನಂದರೆ ಗೊತ್ತಿಲ್ಲ ಅವ್ರ ಕತೆ ಎಲ್ಲನೂ. ನೋಡು, ನಾನು ಹೇಳೋದು ನಸಿ ಕೇಳಿಸ್ಕ. ಫಸ್ಟು ನಿನ್ನ ಮಗನ ಬುದ್ಧಿ ಹೇಳಿ ಇನ್ನೊಂದು ಮದುವೆ ಮಾಡೋಕ್ಕೆ ಒಪ್ಸು. ಈಗ ನಾನು ಫೋಟೋ ತೋರಿಸಿದ್ನಲ್ಲ, ಅಪ್ರಂಜಿ ಚಿನ್ನ. ಆ ಕಂಬ್ಳಿ ಮೂತಿಗೆ ಇಷ್ಟು ಬೆಂಕಿ ಹಾಕ. ಅವಳನ್ನ ಬಿಟ್ಬಿಡಕ್ಕೆ ಕೇಳು. ಇನ್ನು ಹಿಂದಿಂದೆ ತಿರುಗ್ತಾವಳೆ. ನನ್ನ ಮಾತು ಕೇಳ್ಪದ್ದಿ. ಅತ್ತೆ, ನನ್ನ ಮಗ ಏನು ಅಂತ ಹೇಳ್ಬಿಟ್ಟು ನಂಗೆ ಸಂದ ಗೊತ್ತು. ನನ್ನ ಮಗ ಒಂದ್ಸಲ ಬ್ಯಾಡ ಅಂತ ಬಿಟ್ಮೇಲೆ ಇನ್ನೊಂದ್ಸಲ ಯಾವತ್ತೂ ಬೇಕು ಅಂತ ಹೋಗಕ್ಕಿಲ್ಲ. ಅವನು ಏನು ಅಂತ ನಿಮಗೂ ಗೊತ್ತಲ್ವಾ ಅತ್ತೆ? ಅವ್ನು ಯಾವಾಗೂ ಏನಾದ್ರೂ ಹಿಂಗೆ ಮಾಡ್ತಾನ ಹೇಳು. ನೋಡಿ, ಈಗ ಅದ್ರ ಕತೆ ಎಲ್ಲ ಬಿಟ್ಬಿಡಿ. ನೀವು ಟೆನ್ಷನ್ ತಗೊಳ್ಳೋದು ಬಿಟ್ಬಿಟ್ಟು ನೆಮ್ಮದಿಯಾಗಿರ್ರಿ. ನನ್ನ ಮಗ ಅಂದರೆ ನಿಮ್ಮ ಪ್ರೀತಿಯ ಮೊಮ್ಮಗ ಆ ಕಮಲಿಂದೇನು ಹೋಗಲ್ಲ. ನಿಮ್ಮ ಮೊಮ್ಮಗಂಗೆ ನೀವು ಒಂಚೂರು ಬುದ್ಧಿ ಹೇಳಿದ್ದೀರಾ, ನಾನು ಬುದ್ಧಿ ಹೇಳಿದ್ದೀನಿ. ಅರ್ಥ ಮಾಡ್ಕೊಳ್ಳೋರು ಮಾಡ್ಕೋತಾರೆ. ಅತ್ತೆ ಶಾನೇ ಕೊಟ್ಟಾಕ್ಬಿಟ್ಟು ಹಿಡ್ಕೊಳಕ್ಕೆ ಹೋಗ್ಬಾರ್ದು ಅತ್ತೆ. ನೀವು ಬಿಟ್ಬಿಡಿ. ಅಯ್ಯೋ ಬುದ್ಧಿ, ನೀನು ಪೆದ್ದಿ. ಅರ್ಥ ಆಯ್ತಿಲ್ಲ ನಿಂಗೆ? ಎಷ್ಟು ಹೇಳನಿ? ಹೋಗಿ ನಿನಗೆ ಹೇಳ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ನಾನೇನಾರ ಮಾಡ್ತೀನಿ ಬಿಡು. ನಿನಗೆ ಬೇಡ ಅಂದರೆ ನನಗೆ ಬೇಕು. ನನ್ನ ಮೊಮ್ಮಗನ್ನ ತಿರ್ಗಾ ದರ್ಬೇಸಿಂದೆ ಕಳ್ಸೋಕೆ ಇಷ್ಟ ಇಲ್ಲ. ಈಗ ನಾನು ನೋಡಿರೋ ಹುಡುಗಿ 200 ಗ್ರಾಮ್ ಒಡವೆ ತಗೊಬಿಟ್ಟು ಬರ್ತಾಳೆ. ಹಬ್ಬಾ, ನೀವು ಬದಲಾಗಲ್ಲ ಅತ್ತೆ. ಈ ಜನ್ಮದಾಗ ಬದಲಾಗಕ್ಕಿಲ್ಲ ನೀವಂತೂ. ಅಯ್ಯ, ಹೋಗು ದೌಲತ್ ರಾಣಿ ನೀನು. ನಿನ್ನ ಮಗ ಕೈ ಕೊಡ ಗಂಟ ನೀನು ಬುದ್ಧಿ ಬರಕ್ಕಿಲ್ಲ ಬಾ. ಯಾವಾಗ ಕೈ ಕೊಡ್ತಾನೆ ನೋಡು, ಆವಾಗ ನೀನು ಬುದ್ಧಿ ಬರೋದು ನಿನಗೆ. ಬೊಡ್ಡೆತದಿದ್ದಂಗೆ ಲೋಪರ್ ಬೊಡ್ಡೆತದು. ಏನು ಗೊತ್ತಾಗಕ್ಕಿಲ್ಲ ಇದಕ್ಕೆ ಮಂಗೋದಕ್ಕೆ. ಮಗ ಸರಿಯಾಗಿ ಮಾಡ್ತಾನೆ ಮಗ, ಆವಾಗೇ ನಿನಗೆ ಗೊತ್ತಾಗೋದು ಇವಳಿಗೆ. ಇವಳು ನಂಬ್ಕೊಂಡ್ರೆ ನಾನು ಏನು ಕೆಲಸನೂ ಆಗಕ್ಕಿಲ್ಲ. ನಾನು ನಂಬ್ಕೋಬೇಕಷ್ಟೇ ನೀನು. ಇವಳು ನಂಬ್ಕೊಂಡು ಏನು ಪ್ರಯೋಜನವೂ ಇಲ್ಲ. ಈಗ ನನ್ನ ಮೊಮ್ಮಗೂ ಕಮ್ಲಿನ ದೂರ ಮಾಡೋದು ಹೆಂಗೆ? ಈಗ ಏನಾರ ಒಂದು ಪ್ಲಾನ್ ಮಾಡಬೇಕಲ್ಲ. ಆ ಕಮ್ಲಿನ ಊರಿಂದನೇ ಈಚೆ ಕಡೆಗೆ ಹಾಕಿಸ್ಬಿಡ್ಬೇಕು, ಕಿತ್ತೋದೊಳನ. ಅವಳು ಸವಾಸ ನಿನ್ನ ಬೇಕಿಲ್ಲ. ನಾನು ಎಷ್ಟು ಚೆನ್ನಾಗಿರೋ ಹುಡುಗಿ ನೋಡಿದ್ದೀನಿ. ಹೆಂಗೋ ನನ್ನ ಮೊಮ್ಮಗ ಮದುವೆ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಯ್ತಾನೆ. ಆದರೆ ಹೆಂಗಾಗೋಗ್ಬಿಟ್ಟೈತೆ ಅಂತ ಹೇಳಿದ್ರೆ ಇವಾಗ ಪರಿಸ್ಥಿತಿ. ಈ ಕಮ್ಲಿಗೆ ಏನು ಮಾಡಲಿ? ಬಂತು ಐಡಿಯಾ, ಬಂತು, ಒಳ್ಳೆ ಐಡಿಯಾ ಬಂತು. ಇದನ್ನು ಮಾಡಿದ್ರೆ ಪಕ್ಕಾ ಕಮ್ಲಿ ಬೀದಿಗೆ ಬೀಳ್ತಾಳೆ. ಲೇ ಕಮ್ಲಿ, ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ಬಿಡ್ತೀನಿ. ನನ್ನ ಮೊಮ್ಮಗು ನೀನಿಯ ಪ್ಲಾನ್ ಮಾಡ್ತಾ ಇದೀಯ. ನನ್ನ ಮೊಮ್ಮಗುನ ನೀನು ಬುಟ್ಟಿಗೆ ಹಾಕೊಳಕ್ಕೆ. ನಾನು ನಿನ್ನ ಊರು ಬಿಟ್ಬಿಟ್ಟು ಕಳ್ಸೋಕ್ಕೆ ನೀನು ಪ್ಲಾನ್ ಮಾಡ್ತಾ ಇವನಿ. ಬಂದೇ ಇರು. ಸಾವ್ಕಾರೇ, ಓ ಅಜ್ಜಿ ನೀವಾ? ಬನ್ನಿ ಕೂತ್ಕೊ ಬನ್ನಿ. ಕಾಫಿನಾ ಟೀನಾ ಏನು ತಗೊಂಡು ಬರಲಿ? ಅಯ್ಯೋ ಉಷಾ, ನಾನು ಕಾಫಿ ಟೀ ಕುಡಿಯೋವಷ್ಟು ಇದ್ರಾಗಿಲ್ಲ ಕಣವ. ನಾನಂತೂ ನನಗೆ ಯಾ ಕಾಫಿನೂ ಬೇಡ, ಯಾ ಟೀನೂ ಬೇಡ, ಏನೂ ಬೇಡ ನನಗೆ. ನಾನೇನು ದೊಡ್ಡ ಕಷ್ಟ ಆಗಿದ್ದೀನಿ. ನಿಮ್ಮ ಅತ್ತೆನೋ ಮಾವನೋ ನಿನ್ನ ಗಂಡನೋ ಯಾರನ್ನ ಮನೆಗವ್ರೇನವ? ಇಲ್ಲ, ಅವರೆಲ್ಲ ಹೊರಗಡೆ ಹೋಗವ್ರೆ. ಯಾಕೆ ಅಜ್ಜಿ, ಏನಾಯ್ತು ಅಂಥದ್ದು? ಏನಂತ ಹೇಳ್ಕಣನ ಕಣವ, ಏನಂತ ಹೇಳ್ಕಣನಿ? ಅಯ್ಯೋ ಅದೇ ಹೊದ್ದು ಸೊಸೆದು ನಿಂಗೆ ಗೊತ್ತಿಲ್ದಿರೋದು ಏನಾಯ್ತು ಹೇಳು? ಗಂಡನ್ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಯಾಕೇನಾಯ್ತು? ಅಯ್ಯೋ, ಬರೀ ಗಂಡನ್ ಬಿಟ್ಬಿಟ್ಟು ಹೋಗಿದ್ರೆ ನಾನು ಯಾಕವ ಹಿಂಗೆ ಬೇಜಾರು ಮಾಡ್ಕೊಂಬಂದು ಕುಂತ್ಕೊತಾ ಇದ್ದೆ. ಅವಳು ಇಷ್ಟ ಬಿಡು ಗಂಡನ್ ಬಿಟ್ಬಿಟ್ಟು ಹೋಗವಳೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾಗೋಗ್ಬಿಡ್ತಾ ಇದ್ನೋ ಏನೋ. ಅಯ್ಯೋ ದರಿದ್ರದಳು, ನನ್ನೇ ನಿನ್ನೆ ಸಾಯ್ಸಕ್ಕೆ ಅಂತ ಹೇಳ್ಬಿಟ್ಟು ದೊಡ್ಡ ಪ್ಲಾನ್ ಮಾಡ್ಬಿಟ್ಟು ನನ್ನ ತಲೆ ಬುಲ್ಡೆ ಎಲ್ಲ ಹೊಡೆದಾಕಿದ್ದು. ಯಾಕೆ ನಿಂಗೆ ಗೊತ್ತಿಲ್ವೇ? ಏನು ಹೇಳ್ತಾ ಇದ್ದೀರ ಅಜ್ಜಿ? ನಿಮ್ಮ ತಲೆ ಬುಲ್ಡೆ ಎಲ್ಲ ಹೊಡೆದಾಕಿದ್ಲಾ? ಇಲ್ವಲ್ಲ. ಈ ವಿಚಾರ ಬಂದ್ಬಿಟ್ಟು ಯಾರು ನನ್ನ ಹತ್ರ ಏನೂ ಹೇಳಿಲ್ವಲ್ಲ. ಬಿಟ್ಟೋಗ್ಬಿಟ್ಟವಳೆ ಅಂತ ಒಂದು ವಿಚಾರ ಮಾತ್ರ ಗೊತ್ತಾಯ್ತು ಅಷ್ಟೇನೆ. ಅಯ್ಯೋ, ಅವರೆಲ್ಲ ಯಾಕವ ಹೇಳ್ತಾರೆ? ಅದೊಂದು ದೊಡ್ಡ ವಿಷಯ ಬಿಡು. ನನ್ನ ತಲೆ ಬುಲ್ಡೆಲ್ಲ ಹೊಡೆದಾಕಿ ನನ್ನ ಸಾಯ್ಸಕ್ಕೆ ನೋಡಿ, ನನ್ನ ಮೊಮ್ಮಗನ ಸಾಯ್ಸಕ್ಕೆ ನೋಡಿ ಮಾಡಿ. ಅಯ್ಯೋ, ನನ್ನ ಮೊಮ್ಮಗ ದುಡಿತಿಲ್ಲ ಅಂತ ಹೇಳ್ಬಿಟ್ಟು ಒಸಿ ಕಟ್ಟ ಕೊಟ್ರ ಅಮ್ಮನೂ ಮಗಳು ಸೇರ್ಕೊಂಡು ನನ್ನ ಮೊಮ್ಮಗಂಗೆ ಹಿಂಸೆ ಇಕ್ಬಿಟ್ರು ಕಣವ. ಹಿಂಸೆ ಇಕ್ಬಿಟ್ರು ಕುಂತ್ರು ನಿಂತರು. ನನ್ನ ಮೊಮ್ಮಗ ಯಾವಾಗ ಒಳೋನು ಅಂತ ಗತಿಗೆ ತಂದ್ಬಿಟ್ಟಿದ್ರು. ಅಯ್ಯೋ, ನಾವು ನೋಡೋಗಂಟ ನೋಡಿ ನನ್ನ ಮೊಮ್ಮಗ ಸಹಿಸಕ್ಕಾಗ್ದಿದ್ದಕ್ಕೆ ಡೈವರ್ಸ್ಗೆ ಅಂತ ಹೇಳ್ಬಿಟ್ಟು ಡೈವರ್ಸ್ ಕೊಟ್ಟರೆ ನಾನು ಸೈನಕ್ಕಾಗಿಲ್ಲ. 10 ಲಕ್ಷ ಬೇಕು, 15 ಲಕ್ಷ ಬೇಕು ಅಂತ ಏನು ಬಂಬ್ರಿ ಹೊಡೆದ್ಬಿಟ್ಲು. ಬೇಕೇ ಬೇಕು ಅಂತ ಹೇಳ್ಬಿಟ್ಟು. ನಾವು ಏನೋ ಬಿಡು, ನಮ್ಮ ತಗೋ ಕಾಸಿಲ್ಲ, ಒಂದು ಇದ್ದಷ್ಟು ಕೊಡನಿ ಅಂದರೆ ನನ್ನ ಮೇಲೆ ಏನೇ ಕಂಪ್ಲೇಂಟ್ ಕೊಡ್ತೀನಿ, ವಿಷ ಹಾಕವಳೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ನಾಟಕ ತೆಗೆದ್ಬಿಟ್ಲು ಕಣವ. ನಾನು ಅದನ್ನು ಕೇಳಕ್ಕೆ ಹೋಗಿದ್ದಕ್ಕೆ ನನ್ನ ತಲೆ ಬುಲ್ಡೆ ಹೊಡೆದಾಕಿ ನಾನು ಪೊಲೀಸ್ ಸ್ಟೇಷನ್ನಾಗ ಕಂಪ್ಲೇಂಟ್ ಕೊಟ್ಟು ಏನವ ಒಸಿ ನಡೆದೈತೆ ಅಂತ ಅಂದ್ಕೊಂಡೇನವ. ನಿಂಗೆ ಏನೂ ಗೊತ್ತಿಲ್ಲ ಅನ್ನೋ? ಇಲ್ಲ ಅಜ್ಜಿ, ನನಗೇನು ಗೊತ್ತಿಲ್ಲ. ನನ್ನ ಬಸ್ರಿ ಅಲ್ವಾ, ಅದಕ್ಕೆ ನೀನು ಯಾರು ಏನು ಮನೆಯಾಗೆ ಏನು ಹೇಳಲಿಲ್ಲ ನನಗೆ. ಏನಕ್ಕೆ ಬೇಕು ಇವಳಿಗೆ ಅಂತನೋ ಏನೋ ಗೊತ್ತಿಲ್ಲ, ಅದಕ್ಕೆ ಹೇಳಿಲ್ಲ ಅಂತ ಅನ್ನಿಸ್ತದೆ. ನೀವು ಹೇಳಿದ್ದೆಲ್ಲ ನಿಜನಾ? ಇಷ್ಟೆಲ್ಲ ಆಗೋಗ್ಬಿಟ್ಟಾಯ್ತಾ? ಪಾಪ, ನನ್ನ ವಿಷಯ ಗೊತ್ತಿದೆ ಬಂದ್ಬಿಟ್ಟು ನಾನು ಏನಾರ ವಿಚಾರಿಸ್ಕೊತಾ ಇದ್ನೇನೋ ಚೆನ್ನಾಗಿದ್ದೀರಾ ಏನು ಅಂತ ಹೇಳ್ಬಿಟ್ಟು. ನನಗೇನು ವಿಷಯನೂ ಗೊತ್ತಿಲ್ಲ, ಏನಾಯಿತು ಅಂತನೂ ಗೊತ್ತಿಲ್ವಲ್ಲ. ಅದಕ್ಕೇನೆ
ಆದ್ರೆ ನೀವು ಮಾಡ್ತಿರೋದು ನ್ಯಾಯನಾ? ನಾನು ಸಾಯಿ ಬಡಿಯಕ್ಕೆ ಅಂತ ನೋಡಿದ್ರಲ್ಲ ಮಳ್ಳಿಗಳ್ನ, ಕರ್ಕೊಬಿಟ್ಟು ಬಂದು ನಿಮ್ಮ ಹೊಲ್ದಾಗೆ ನೀವು ಗುಡಿಸ್ಲು ಕೊಟ್ಬಿಟ್ಟು ಇರಿಸ್ಕೊಂಡಿದ್ದೀರಲ್ಲ, ಇದು ಅಂತ ನ್ಯಾಯ ಅಂತೀನಿ. ಈಗಲೂ ನನಗೆ ಬೆದರಿಕೆ ಆಗ್ತಾವ್ರೆ, ಪ್ರಾಣ ಬೆದರಿಕೆ ಆಗ್ತಾವ್ರೆ ನನಗೆ. ನೀವು ಅಂಥವ್ರಿಗೆ ನೀವು ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಬಿಟ್ಟು ಅವಕಾಶ ಕೊಟ್ಟಿದ್ರಲ್ಲ, ನೀವು ಅಂಥವ್ರವ ಇರಬೇಡ ಹೇಳು. ನಿಮ್ಮ ಪ್ರಾಣಗಳಾದ್ರೆ ಪ್ರಾಣಗಳು, ನಮ್ಮ ಪ್ರಾಣಗಳಾದ್ರೆ ಪ್ರಾಣಗಳಲ್ವಾ? ನನ್ನ ಮೊಮ್ಮಗ ಹೆಂಗೋ ಇವಾಗ ತಾನೇ ನೀವು ಉದ್ಧಾರ ಆಗಬೇಕು ಅಂತ ಹೇಳಿ ಬಿಸ್ನೆಸ್ಸು ಹಸುವ ಸಾಕೋದು ಹೈನುಗಾರಿಕೆ ಮಾಡಬೇಕು ಅಂತ ಹೇಳಿ ಶುರು ಮಾಡ್ಕೊಂಡವನಿ. ಈಗ ಅವಳು ಬಂದು ಹಿಂದೆಗಡೆಯಿಂದ ಪಿನ್ನಿಕ್ಕಿ ಸುಚ್ಚಿಕ್ಕಿ ಏನೇನೋ ಮಾಡ್ತಾವಳೆ. ಇಷ್ಟೆಲ್ಲನೂ ನಡೀತಾ ಇದ್ರು ನೀವು ಮಾತ್ರ ಅವಳಿಗೆ ಜಾಗ ಕೊಟ್ಬಿಟ್ಟಿದ್ದೀರಲ್ಲ ಉಳ್ಕೊಳ್ಳೋಕ್ಕೆ ಅಂತ ಅವಕಾಶ ಕೊಟ್ಬಿಟ್ಟಿದ್ಯಲ್ಲ, ಇದು ಯಾ ನ್ಯಾಯನವ? ಅದನ್ನೇ ಕೇಳೋಣ ಅಂತ ಬಂದೆ. ಏನವ, ನಾವು ಬದುಕಿರೋದು ನಿಂಗೆ ಇಷ್ಟ ಇಲ್ವೇನವ? ನಿಂಗೆ ನೀನು ನನ್ನ ಮೊಮ್ಮಗಳೇ ಅಲ್ವೇನವ? ನಿಂಗೆ ಇಷ್ಟ ಇಲ್ವಾ ಈ ಅಜ್ಜಿ ಬದುಕಿರೋದು? ಅಯ್ಯೋ ಅಜ್ಜಿ, ನಮ್ಮ ಹೊಲ್ದಾಗ ಜಾಗ ಕೊಟ್ಟವ್ರ? ನನಗೆ ಗೊತ್ತಿಲ್ವಲ್ಲ ಅಜ್ಜಿ ಏನೇನು ನಡೀತೈತೆ ಅಂತ ಹೇಳಿ. ಅಯ್ಯೋ, ನಿಮ್ಮ ಹೊಲ್ದಾಗ ಗುಡಿಸ್ಲೈತೇನಲ್ಲವಾ, ಆ ಗುಡಿಸ್ಲುನಾಗೆ ನಿನಗೆ ಜಾಗ ಕೊಟ್ಟಿರೋದು ಕಣವ. ಯಾರು ಕೊಟ್ರೋ ಏನೋ ನಿಮ್ಮ ಮನೆನಾಗ ಗೊತ್ತಿಲ್ಲ. ಅದಕ್ಕೆ ಹೆಂಗನ ದಯೆ ತೋರಿಸ್ಬಿಟ್ಟು ಆ ಗುಡಿಸ್ಲುನಾಗೆ ಅವ್ರವ್ರಲ್ಲ ಅವ್ರನ್ನ ಜಾಗ ಖಾಲಿ ಮಾಡಿಸ್ಬಿಟ್ರೆ ನಿಮ್ಗೂ ಒಳ್ಳೇದು ನಮಗೂ ಒಳ್ಳೇದು ಅಂತ ಮನೆಯಾಳಿಗಳನ್ನ ಇರಿಸ್ಕೊಂಡು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಕಣವ ನೀನು? ಗೊತ್ತಾನೆ ಮನೆಯಾಳಿಗಳು 420ಗಳು 8 ಪಾರ್ಟಿ ಬಡೇತದವು ಅಂತ ಹೇಳ್ಬಿಟ್ಟು ಏನು ಕವಬೇಕು ನಮ್ಗೆ ಅಂಥವ್ರನ್ನ ಉಗುತ್ತು ನೀನು ಈಚೆ ಕಡೆ ಕೊಡಿಸ್ಬೇಕು ಹೇಳವ. ಅಯ್ಯೋ ಅಜ್ಜಿ, ನಿಜವಾಗೂ ನನಗೆ ಗೊತ್ತಿಲ್ಲ ಕಣಜ್ಜಿ. ಹಿಂಗೆಲ್ಲನೂ ನಮ್ಮ ಹೊಲ್ದಾಗ ಜಾಗ ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ಗೊತ್ತಿದ್ರೆ ನಾನು ಅವತ್ತೇನೆ ನೀವು ಹಿಂಗೊಂದು ಮಾತು ಹೇಳಿದ್ರೆ ಖಾಲಿ ಮಾಡಿಸ್ತಿದ್ದೆ ತಾನೇ. ಈಗಲೂ ಏನು ಕಾಲ ಮಿಂಚಿಲ್ಲ ಕಣವ, ಏನು ಕಾಲ ಮಿಂಚೈತಿ ಈಗ ತಾನೇ ನೀನಿಯ. ಈಗಲೂ ಎಲ್ಲ ನಿನ್ನ ಕೈಯಾಗೆ ನೀನು ಐತೆ. ಹೆಂಗಾನ ಮಾಡ್ಬಿಟ್ಟು ಖಾಲಿ ಮಾಡಿಸ್ಬಿಟ್ರೆ ನನಗೂ ಮನಸ್ಸು ಸಮಾಧಾನ ಆಯ್ತದೆ. ದಿನ ರಾತ್ರಿ ಮನೆ ಕಡೆ ನಿದ್ದೆ ಬರೋಕ್ಕಿಲ್ಲ ಕಣವ. ಯಾವಾಗ ಬಂದು ಬುಲ್ಡೆ ಹೊಡಿತಾಳೋ ನಂದು, ಮತ್ತು ಯಾವಾಗ ನಾನು ನಿಗ್ರಕತ್ತೀನೋ ದೇವ್ರೇ ಅಂತ ಹೇಳ್ಬಿಟ್ಟು ದಿನ ದೇವ್ರು ನೆನೆಸ್ಕೊತಾ ಇರ್ತೀನಿ ನಾನಂತೂ. ದೇವ್ರೇ ಶರಣಪ್ಪ ನೀನೇ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಏನು ಇದೊಂದು ಉಪಕಾರ ಮಾಡ್ಕೊಡ್ರವ. ಏನು ಉಷಾ, ಏನಾಯ್ತು? ಅದೇ ನೀವು ಹೊಲ್ದತ್ರ ಯಾರನ್ನ ಉಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ನೀವು ಜಾಗ ಕೊಟ್ಟಿದ್ದೀರಂತಲ್ಲ. ನಾನು ಯಾರಿಗೂ ಕೊಟ್ಟಿಲ್ವಲ್ಲ, ಅಪ್ಪ ಏನಾದ್ರೂ ಕೊಟ್ಟಿರ್ಬೇಕೋ ಏನೋ. ಅಯ್ಯೋ, ನೀವು ಎಂಥವ್ರು ಕೊಟ್ಟಿದ್ದೀರಾ ಕಣಪ್ಪ. ಕೊಲೆಗಾರ್ತಿಗಳು ಕೊಟ್ಬಿಟ್ಟಿದ್ದೀರಾ ನೀವಂತೂ ಉಳ್ಕೊಳಕ್ಕೆ ಜಾಗವ. ನೀವು ಬೇರೆ ಯಾರಿಗಾದ್ರೂ ದಾರಿಗೆ ಹೋಗೋ ದಾಸಪ್ಪಂಗೆ ಕೊಟ್ಟಿದ್ರು ನನಗೇನು ಬೇಜಾರಾಯ್ತಿರಲಿಲ್ಲ. ಆದರೆ ಇಂಥ ಬಡ್ಡೆತದು ಕೊಟ್ಟಿದ್ದೀರಲ್ಲ, ದೇವರನ್ನೇ ಸಾಕದು ಬೇಜಾರಾಯ್ತದೆ ಕಣಪ್ಪ. ಅವ್ನು ಇನ್ನೂ ಇರಿಸ್ಕೊಂಡು ಸಾಕಬೇಕು ಅಂತ ಅನ್ಕೊಂಡಿದ್ದೀರಾ ನೀವು. ಮೊದಲು ಮನೆಯಾಳಿನ ಮನೆಯಿಂದ ಈಚೆ ಕಡೆ ಕಳಿಸಿ ಖಾಲಿ ಮಾಡಿಸಿ, ಆವಾಗ ನೆಮ್ಮದಿಯಾಗಿರ್ಬೋದು. ಅಜ್ಜಿ, ಯಾರು ಕೊಟ್ಟವ್ರೆ ಏನೂ ಗೊತ್ತೇ ಇಲ್ಲ ನನಗೆ. ಅದೇ ಆ ಕಮ್ಲಿಗಂತೆ ಮನೆ ಕೊಟ್ಟಿರೋದು. ಏನು ಕೊಡ್ಬೇಕಿತ್ತು, ನೀವು ಕೊಟ್ಟಿಲ್ಲ ನನಗೂ ಗೊತ್ತಿಲ್ಲ ಅಂದರೆ ಮಾವನೇ ಕೊಟ್ಟಿರ್ತಾರೆ ಅಂತ ಅನ್ನಿಸ್ತದೆ. ಹೆಂಗನ ಮಾಡ್ಬಿಟ್ಟು ಮೊದಲು ಗುಡಿಸ್ಲನ್ನ ಖಾಲಿ ಮಾಡಿಸಿ. ಅಪ್ಪ ಕೊಟ್ಟವ್ರೆ ಅಂದ್ರೆ ಈಗ ನಾನು ಖಾಲಿ ಮಾಡಿಸಿದ್ರೆ ಅಪ್ಪ ಸುಮ್ಕೆನೇನೆ ಬೇಜಾರು ಮಾಡ್ಕೊಳಕಿಲ್ವಾ? ಇದ್ರೆ ಇರ್ಲಿ ಬಿಡಿ, ಅದ್ರಾಗ ಏನಾಯ್ತದೆ? ಅಜ್ಜಿ, ಏನೋ ಒಂದು ಮೂಲೆಗೊಂದು ಗುಡಿಸ್ಲೈತಲ್ಲ, ಅದು ಕೊಟ್ಟಿರ್ಬೇಕು ಅಪ್ಪ. ಏನೋ ಕೈಲಾಗ್ದಿರೋ ಇಲ್ಲ ಏನೋ ಕಷ್ಟ ಅಂತ ಹೇಳ್ಬಿಟ್ಟು ಇಸ್ಕೊಂಡಿರ್ತಾರೆ. ಈಗ ನಾನು ಖಾಲಿ ಮಾಡ್ಸಕ್ಕೆ ಹೋಗ್ಬಿಟ್ರೆ ಅಪ್ಪ ಸುಮ್ಮನೆ ನನ್ನ ಮೇಲೆ ಬೇಜಾರು ಮಾಡ್ಕೊಂತಾರೆ. ಈಗ ಅದೆಲ್ಲ ಬೇಡ, ಸುಮ್ಮನಿರ್ರಿ. ಇದ್ರೆ ಇರ್ಲಿ ಬಿಡಿ. ನೋಡ್ದೇನವ ನಿನ್ನ ಗಂಡ ಹೆಂಗೆ ಹೇಳ್ತಾನೆ? ನೋಡು ಈಗಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕ. ನಾಳೆಗೆ ಬೇಕಾ ನಿನ್ನ ಗಂಡನೂ ಬುಟ್ಟಿಗೆ ಹಾಕಬಿಟ್ಟು ನಿನ್ನ ಗಂಡನೆಲ್ಲನೂ ಹೇಳ್ದಂಗೆನೇ ಅವಳು ಹೇಳ್ದಂಗೆ ಕೇಳಂಗೆ ಮಾಡ್ಕೊಬಿಡ್ತಾಳೆ. ಅಂಥ ಮನೆಯಾಳು ಲೋಪರು ಸರಿ ಇಲ್ಲ ನೋಡವ. ನೀನು ನಿಜವಾಗೂ ನನ್ನ ಮೇಲೆ ಪಿರುತಿ ಒಂಚೂರನ ಗೌರವ ಇದ್ರೆ ಬಾವ ನನ್ನ ಜೊತೆ ಬಂದು ಅವಳನ್ನ ಮನೆ ಖಾಲಿ ಮಾಡಿಸು ಫಸ್ಟು. ನನ್ನ ಸಂಸಾರದ ವಿಚಾರಕ್ಕೆ ಬಂದರೆ ನಾನೇ ಸುಮ್ಮನಿರಲ್ಲ ಅಷ್ಟೇನೆ. ಅವ್ರು ನನ್ನ ಸಂಸಾರದ ವಿಚಾರಕ್ಕೆ ಬರ್ತಾರ? ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳಿದ್ದು ಬಂದು ಖಾಲಿ ಮಾಡ್ಸವ ಅಂತ ಹೇಳ್ಬಿಟ್ಟು ಬಾಬಾ ಖಾಲಿ ಮಾಡ್ಸಿವಂತ ಅವಳನ್ನ. ಸರಿ ಬನ್ನಿ. ಮನೆ ಅಂತಂದ್ಮೇಲೆ ನನಗೂ ಹಕ್ಕೈತೆ ತಾನೆ. ನಡೀರಿ ಹೋಗೋಣ, ಮೊದಲ ಬಡ್ಡೆ ತಗೊಳ್ಳೋಣ, ಖಾಲಿ ಮಾಡ್ಸೋಣ. ಸರಿ ಬಾವ ಹೋಗೋಣ.